ನೋಡಿ, ದಾವಣಗೆರೆ ನಗರದಲ್ಲಿ ಲಕ್ಷ್ಮೀ ಫ್ಲೋರ್ ಮಿಲ್ ಹತ್ರ ಒಂದು ಮೋಟ್ರಾನ್ ಕಂಪ್ನಿ ಅಂತೇಳಿ ವೆಹಿಕಲ್ದು ಶೋರೂಮ್ ಇದೆ. ಇದು ಶೋರೂಮ್ ಬಂದುಬಿಟ್ಟು ದೊಡ್ಡ ಫ್ರಾಡ್ ಕಂಪ್ನಿ ಇದು. ನೋಡಿ, ಯಾವುದೇ ಒಂದು ವೆಹಿಕಲ್ನ ಪರ್ಚೇಸ್ ಮಾಡಬೇಕಂತಂದರೆ ಪಾರ್ಟಿನ ಕರೆಸಿ ಈ ವೆಹಿಕಲ್ನ ಪರ್ಚೇಸಿಂಗ್ ರೇಟ್ ಎಷ್ಟಿದೆ, ಎಕ್ಸ್ ಶೋರೂಮ್ ರೇಟ್ ಇದೆ ಅಥವಾ ಆನ್ ರೋಡ್ ರೇಟ್ ಇದೆ ಎಷ್ಟು ಅಂತೇಳಿ ಫಸ್ಟು ಯಾರು ಗಾಡಿ ಓನರ್ಗಳಿಗೆ ಹೇಳ್ಬೇಕು. ಇವರು ಯಾವುದೇ ಕಸ್ಟಮರ್ ಬಂದರೂ ಕೂಡ ಇವರು ಯಾವುದೂ ಇಲ್ಲದೇ ಯಾವುದೋ ಒಂದು ಚೈನ್ ಲಿಂಕ್ ಬಿಸ್ನೆಸ್ ಮಾಡಿದ್ದಾರೆ. ಒಬ್ಬರನ್ನ ಕರ್ಕೊಂಬಂದು ಸೇರಿಸ್ಬೇಕು, ನೀವು ಗಾಡಿ ಕೊಡ್ತಾರೆ, ಅಲ್ಲಿದ್ದ 10 ಜನ ಸೇರಿಸ್ಬೇಕು, ನಿಮ್ಮ ತಿಂಗಳು 12,000 ಕೊಡ್ತಾರೆ ಅಂತಂದೇಳಿ ಈ ಚೈನ್ ಲಿಂಕ್ ಬಿಸ್ನೆಸ್ಸಲ್ಲಿ ಅವರು ಡಾಕ್ಯುಮೆಂಟ್ಗಳನ್ನ ಇಸ್ಕೊಂಡು ಗಾಡಿಗಳು ಕೊಡಲಾರ್ದೇ ಅವರು ಲೋನ್ಗಳು ಕಟ್ಟಾಗ್ತಾಯಿದ್ದಾವೆ. ಗಾಡಿಗಳು ಕೊಟ್ಟಿಲ್ಲ. ಇದು ಒಂದು ದೊಡ್ಡ ಫ್ರಾಡ್ ಕಂಪನಿ. ಈ ಕಂಪನಿ ಮೇಲೆ, ಮ್ಯಾಟ್ರೋನ್ ಕಂಪ್ನಿ ಮೇಲೆ ಯಾರು ಶಿವಾನಿ ಅಂತಂದೇಳಿ ಮತ್ತು ವೈಭವ್ ಅಂತೇಳಿ ಓನರ್ಗಳು ಇವರೆಲ್ಲ ಕಳ್ಳರು. ಇವ್ರ ಮೇಲೆ FIR ಆಗಿದೆ. ನೋಡಿ, ಇವತ್ತು ಶೋರೂಮಲ್ಲಿ ಇಲ್ಲ. ಸುಮಾರು 3 ತಿಂಗಳಿಂದನೂ ಕೂಡ ಲೋನ್ಗಳು ಆಗ್ತಾ ಇರ್ತಕ್ಕಂಥ ಇಲ್ಲಿನ ಗ್ರಾಹಕರು ದಿನ ಬಂದು ಅಲ್ದಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಕ್ಯಾರೆ ಅನ್ನೋರು ಯಾರೂ ಇಲ್ಲ. ಈ ಕೂಡಲೇ ಇದನ್ನು ಎಚ್ಚೆತ್ಕೊಂಡು ಇಲ್ಲಿ ಲೋನ್ ಕಟ್ಟಾಗ್ತಿರ್ತಕ್ಕಂಥ ಗ್ರಾಹಕರಿಗೆ ಗಾಡಿ ಕೊಡಬೇಕು ಒಂದು, ಇಲ್ಲ ಅವರಲ್ಲಿ ಕಟ್ಟಾಗಿರ್ತಕ್ಕಂಥ ಹಣವನ್ನು ಮರುಪಾವತಿ ಮಾಡಬೇಕು ಒಂದು. ಇವೆರಡೂ ಆಗಲಿಲ್ಲ ಅಂತಂದರೆ ಮುಂದಿನ ದಿನಗಳಲ್ಲಿ ಈ ಶೋರೂಮನ್ನು ಬಾಕ್ಲಾಕೋ ಕೆಲಸವನ್ನು ಮಾಡ್ತೀವಿ. ಆದರೆ ಗಾಡಿ ಕೊಡಿಸಿ. ಇಲ್ಲಿ ಏನು 12 ಜನ ಗ್ರಾಹಕರಿಗೆ ಇನ್ನೂ ಬ್ಯಾಲೆನ್ಸ್ ಇದೆ ಗಾಡಿ ಕೊಡೋದು. ಇದು ಕೊಡಲಿಲ್ಲ ಅಂತಂದರೆ ನಾವು ಗಾಡಿ ಕೊಡಿಸಿ ಸಮಗ್ರ ಕರ್ನಾಟಕ ರಕ್ಷಣಾ ವೇದಿಕೆ ಖುದ್ದಾಗಿ ನಿಂತ್ಕೊಂಡು ಗಾಡಿ ಕೊಡಿಸಿ ಈ ಶೋರೂಮು ಇದು ಕಳ್ಳರು ಶೋರೂಮ್. ಇದು ಏನು ಫ್ರಾಡ್ ಕಂಪನಿ. ಇಲ್ಲಿ ಯಾರೂ ಕೂಡ ದಾವಣಗೆರೆ ಮಹಾಜನತೆ ಆಗಿರಲಿ ಅಥವಾ ಕರ್ನಾಟಕ ಜನತೆ ಆಗಿರಲಿ ಮ್ಯಾಟ್ರನ್ ಅಂದೇಳಿ ಈ ವೆಹಿಕಲ್ ಕಂಪನಿಯಲ್ಲಿ ಯಾರೂ ಕೂಡ ಗಾಡಿಗಳನ್ನ ಪರ್ಚೇಸ್ ಮಾಡಬಾರ್ದು ಅನ್ನೋದು ನಮ್ಮ ಆದೇಶ ಅಷ್ಟೇ. ಸಮಸ್ಯೆ ಏನಿಲ್ಲ ಸರ್, ಇವರು ನಮ್ಮ ಲಿಂಗರಾಜ್ ಅಂತ ನಮ್ಮ ಮನೆ ಪಕ್ಕಕ್ಕಿದ್ರೆ ಅವ್ರದ್ದು ಗಾಡಿ ನೋಡಿದೆ ಎಲೆಕ್ಟ್ರಿಕ್. ಏನಪ್ಪ ಅಂದರೆ ಹಿಂಗೆ ಸ್ಕೀಮ್ ಐತಿ ಬರ್ರಿ ಅಂದರು. ಬಂದು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟೆ. ಏನೋ ಗಾಡಿಗಳು ಇಷ್ಟು ಗಾಡಿ ಡೌನ್ ಪೇಮೆಂಟ್ ಇಲ್ಲ, ಇಷ್ಟು ಜನಕ್ಕೆ ಗಾಡಿ ಮಾಡಿಸಿದ್ರೆ ನಿನಗೆ ಗಾಡಿ ಫ್ರೀ ಆಗುತ್ತೆ ಅಂತ ಹೇಳಿದರು. ಸರಿ, ಡಾಕ್ಯುಮೆಂಟ್ ಕೊಟ್ಟೆ. ಗಾಡಿ ಬಂದಿದ್ದಿಲ್ಲ. ಇನ್ನೊಂದು 5-6 ದಿನದಲ್ಲಿ ಏನೋ ಅವ್ರದ್ದು ಫಂಕ್ಷನ್ ಇತ್ತು, ಇನಾಗ್ರೇಷನ್. ಸರಿ ಅಂತ ನಾನು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಅದು ಆ್ಯಕ್ಚುಲಿ ಲೋನ್ ಆಗಿಬಿಟ್ಟಿದೆ, ನಮಗೆ ಗೊತ್ತಿಲ್ಲ. ಗಾಡಿ ಬಂದಿನ ಫಂಕ್ಷನ್ ದಿನ ಕೇಳಿದ್ದು ನಾನು, ಈ ಗಾಡಿ ನೋಡಿ ಇದು ವರ್ತಿಲ್ಲಪ್ಪ, ಬೇಡ ನನಗೆ ಕ್ಯಾನ್ಸಲ್, ನನಗೆ ಬೇಡ ಕ್ಯಾನ್ಸಲ್ ಅಂತೇಳಿ ಲೆಟ್ರ್ ಕೊಟ್ಟು ಹೋದೆ ಅವತ್ತೇ ನಾನು. ಆಮೇಲೆ 1 ತಿಂಗಳಾದ್ಮೇಲೆ ECS ಕಟ್ಟಾಯ್ತು. ಅಲ್ಲಿವರೆಗೂ ನಮಗೆ ಗೊತ್ತೇ ಇಲ್ಲ ಇದು ಲೋನ್ ಆಗಿದೆ, ಹಿಂಗಾಗಿದೆ ಅಂತ. ಅವಾಗ ಬಂದು ಮತ್ತೆ ತಿರುಗಿ ಅವತ್ತಿಂದ ಅಡ್ಡಾಡ್ತಾ ಇದ್ದೀವಿ. ಕ್ಯಾನ್ಸಲೇಷನ್ ಇಲ್ಲ, ಗಾಡಿನೂ ಇಲ್ಲ. ಅವ್ರ ಮೇಲೆ ಇವರು 3 ತಿಂಗಳು. 1 ತಿಂಗಳು 5,800 ಚಿಲ್ಲರೆ ಬಂದಿದೆ, 1 ತಿಂಗಳು 6,000 ಚಿಲ್ಲರೆ ಇದೆ. ECS ಎಲ್ಲ ಇದ್ದಿದೆ, ಅದು ಆಗಿದೆ. 3 ತಿಂಗಳು. ಏನು ನಮ್ಗೆ ಕ್ಯಾನ್ಸಲೇಷನ್ ಮಾಡಿಸ್ಬಿಟ್ರಿ ಅಂತ ಹೇಳಿದೀವಿ ನಾವು. ಗಾಡಿನೂ ಬೇಡ. ನಾಗರಾಜ್ ಅಂತ.